ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಾದ್ಯಾಸ್ ಕಿಚನ್. ನಾನಿವತ್ತು ಮಾಡೋ ರೆಸಿಪಿ ಬಂದು ಕಾಲು ಸೂಪು. ಎಲ್ಲರೂ ಮಾಡ್ತಾರೆ, ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಇದು ಕಾಲು, ನಾನು ಮೇಕೆ ಕಾಲು ತೊಗೊಂಡಿದ್ದೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು. ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಮತ್ತು ಬೋನ್ ವೀಕ್ ಇರೋರಿಗೆ ಮತ್ತು ಹುಷಾರಿಲ್ದಿರ ಇದ್ದವಾಗ ಹಾಸ್ಪಿಟ್ಲಿಂದ ಬಂದಿರ್ತಾರೆ, ಅವ್ರಿಗೆ ತುಂಬ ಟಯರ್ಡ್ ಆಗಿರುತ್ತೆ ಅಂಥವ್ರಿಗೆ, ಮತ್ತು ಶೀತ ನೆಗಡಿ ಆ ಥರ ಎಲ್ಲ ಆಗಿರುತ್ತಲ್ವ, ಆ ಥರದವ್ರಿಗೆಲ್ಲ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತ್ಗೂ ಒಳ್ಳೆಯದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜ್ದು. 2 ಟೊಮೊಟೊ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಅರಿಶಿನ ಹಾಕಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ಧನಿಯಾ, ಮೆಣಸು, ಜೀರಿಗೆ, ಸೋಂಪು, ಲವಂಗ, 2 ಪೀಸ್ ಚಕ್ಕೆ. ಇಷ್ಟೇ. ಇದು ಡ್ರೈ ರೋಸ್ಟ್ ಮಾಡಬೇಕು. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಸ್ಟವ್ ಅಂಟಿಸಿ ಒಂದು ಕಡಾಯಿ ಇಡೋಣ. ಕಡಾಯಿ ಕಾದಿದೆ, ಧನಿಯಾ ಹಾಕೋಣ, ಸ್ವಲ್ಪ ಬಿಸಿ ಆಗಲಿ. ಒಂದೇ ಸಲ ಎಲ್ಲ ಹಾಕಬಾರ್ದು. ಇವಾಗ ಚಕ್ಕೆ ಹಾಕೋಣ, ಲವಂಗನೂ ಹಾಕ್ತೀನಿ, ಕಾಳು ಮೆಣಸು ಹಾಕ್ತೀನಿ. ನಾನು ಖಾರಕ್ಕೆ ಏನು ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸು ಇಷ್ಟೇ ಖಾರ. ಸೋಂಪು ಮತ್ತು ಜೀರಿಗೆ ಹಾಕ್ತೀನಿ. ನೋಡಿ, ಇವಾಗ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇದಾಗಿದೆ, ಇನ್ನು ಜಾಸ್ತಿ ಮಾಡಬಾರ್ದು, ಸೀದೋಗುತ್ತೆ. ಆಫ್ ಮಾಡ್ತೀನಿ ನಾನು. ಇದು ಹಂಗೆ ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಇವಾಗ ಈರುಳ್ಳಿ ಟೊಮೊಟೊ ಹಚ್ಕೊಳ್ಳೋಣ. ಇದು ಹಚ್ಚಿದಾಗಿದೆ, ಒಗ್ಗರಣೆ ಮಾಡೋಣ. ಸ್ಟವ್ ಅಂಟಿಸಿ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಬಿಸಿ ಆಗಲಿ. ಕುಕ್ಕರ್ ಕಾದಿದೆ, ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ. ಇವಾಗ ತೊಳೆದಿಟ್ಟಿರೋ ಕರಿಬೇವು ಹಾಕೋಣ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ. ಆ ಟೊಮೊಟೊ ಸಾಫ್ಟ್ ಆಗೋಷ್ಟರಲ್ಲಿ ಇದು ಮಿಕ್ಸಿ ಮಾಡ್ಕೊಳ್ಳೋಣ.
ಮಿಕ್ಸಿಗೆ ಪೌಡ್ರ್ ಮಾಡ್ತೀನಿ. ಇದು ಪೌಡ್ರ್ ಆಗಿದೆ, ಇರಲಿ ಇದು ಇವಾಗ ಸಾಫ್ಟಾಗಿದೆ. ಪುದೀನ ಕೊತ್ತಂಬರಿ ಹಾಕ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. 1 ಸ್ಪೂನು ಸ್ವಲ್ಪ ಹಾಕಿದ್ದೀನಿ, ಸಾಕು. ಸ್ವಲ್ಪ ಅದು ಹಸಿ ವಾಸನೆ ಹೋಗಲಿ. ಅರಿಶಿನ ಒಂಚೂರು ಹಾಕೋಣ. ಅಷ್ಟೇ. ಇವಾಗ ಎಲ್ಲ ಬೆಂದು ಎಣ್ಣೆ ಬಿಟ್ಟಿದೆ. ಇವಾಗ ತೊಳೆದಿಟ್ಟಿರೋ ಕಾಳು ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 5 ನಿಮಿಷ ಬಿಡೋಣ. ಇವಾಗ ನಾವು ಮಾಡಿಟ್ಟಿದ್ದಲ್ಲ ಆ ಪೌಡ್ರ್ ಹಾಕೋಣ. ಇದು ಮಿಕ್ಸ್ ಮಾಡಬೇಕು. ನೀರು ಹಾಕಬೇಕು. ಇವಾಗ ನೀರು ಹಾಕೋಣ. ಅದು ಮುಳುಗುವಷ್ಟು ಹಾಕಬೇಕು. ಎರಡು ಲೀಟ್ರ್ ನೀರು ಹಾಕಿದ್ದೀನಿ. 8 ಕಾಲು. ಇದು 8 ಲೀಟ್ರ್ ಕುಕ್ಕರು. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಕ್ಯಾಪ್ ಹಾಕ್ರಿ. ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಒಂದು 15 ವಿಸಿಲ್ ಬಿಡೋಣ. ಇವಾಗ 15 ವಿಸಿಲ್ ಆಗಿದೆ, ತೆಗಿಯೋಣ ಬನ್ನಿ. ಇವಾಗ ರೆಡಿಯಾಗಿದೆ, ಸರ್ವ್ ಮಾಡೋಣ. ಈ ಅರೋಮ ಹೆಂಗಿದೆ ಅಂದರೆ ನಿಮ್ಮ ಪಕ್ಕದ ಮನೆಯವರೆಲ್ಲ ಬಂದು ಕೇಳಬೇಕು ಟೇಸ್ಟ್ ಮಾಡೋಕ್ಕೆ, ಅಷ್ಟು ಯಮ್ಮಿಯಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೇಗಿತ್ತು ಅಂತ ನಿಮ್ಮ ಮನೇಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ. ಚಿಕ್ಕ ಮಕ್ಕಳು ಮಟನ್ ತಿನ್ನೋದಿಲ್ಲ, ಅವ್ರಿಗೆ ಕಾಲು ಸೊಪ್ಪು ಈ ಥರ ಮಾಡಿಬಿಟ್ಟು ಅನ್ನದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ತುಂಬ ಒಳ್ಳೆಯದು. ದೊಡ್ಡವ್ರಿಗೂ ತುಂಬ ಒಳ್ಳೆಯದು. ಬೋನ್ಗೆಲ್ಲ ತುಂಬ ಸ್ಟ್ರೆಂತ್ ಬರುತ್ತೆ. ಅಷ್ಟೇನಾ? ಆಮೇಲೆ ಹಾಂ, ಮತ್ತೆ ಇನ್ನೊಂದು ನೆಕ್ಸ್ಟ್ ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ.
ನಮ್ಮ ಚಾನಲ್ನ ಇದೇ ಥರ ನೆಕ್ಸ್ಟ್ ರೆಸಿಪಿ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಖತ್ತಾಗೈತೆ. ನಾವು ಫ್ರೆಶ್ಶಾಗಿ ಮಸಾಲೆ ರೋಸ್ಟ್ ಮಾಡಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ. ಸಖತ್ತಾಗೈತೆ. ನಾನು ತೊಗೊತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಒಂದ್ಸಲಿ ಟ್ರೈ ಮಾಡಿ. Yeah.